ಮಸ್ತಾಗಿದೆ. ಹೇಳಿ ಹೋಗು ಕಾರಣ ರವಿ ಬೆಳಗೇರಿ ಅವ್ರದ್ದು. ಎಷ್ಟು ಮಸ್ತಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ. ಗೈಸ್, ಕಾಫಿ ಎಷ್ಟು ಬೇಗ ರೆಡಿ ಆಗುತ್ತಲ್ವಾ? ಬ್ಲಾಕ್ ಕಾಫಿ. ಇವಾಗ ಸ್ವಲ್ಪ ಜೀರಿಗೆ ಸಾಸಿವೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಮ್ಮದು ಟಿಫನ್ ಆಯಿತು. ಟಿಫನ್ ಮಾಡಿಕೊಂಡು ನಮ್ಮ ಮಮ್ಮಿ ನಾನು ಸುಮ್ಮನೆ ಕೂತ್ಕೊಂಡಿದ್ವಿ. ಈರಮ್ಮ ಇವಾಗ ಊರಿಗೆ ಹೋಗ್ತಾರೆ. ಇರೋ 2 ದಿನ ಏನು ಮಾಡ್ತೀವಿ ಹೊರಗೆ ಹೋಗಿ? ಹೊಲ ಹೊಡಿಸ್ಬೇಕು, ಆಡೋದವು ಅವ್ರು ಬಡ ಎತ್ತಾಗ ಬಿಟ್ಟು ಹೋಗ್ತಾರ. ಕುಡಿಸೋದು ದನ ಕರ ಅಡ್ಡಾಡ್ತಾವು. ಯಾವಾರ ಬಂದು ಎಮ್ಮುಗಳು ಗುದ್ದಿದ್ರು ಏನು ಮಾಡಲಿ? ನಮ್ಮದು ಹೊಲ ಇದೆ ಗೈಸ್. ಅದನ್ನೆಲ್ಲ ಇವಾಗ ಪ್ರಿಪೇರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಮಳೆ ಬಂದಾಗ ಬಿತ್ಬೋದಲ್ಲ. ಸೊ ಹಂಗಾಗಿ ನಮ್ಮಮ್ಮ ಇದ್ರೆ ಎಲ್ಲ ಗೊತ್ತೆ ನಮ್ಮಮ್ಮನಿಗೆ. ಹೋಗಿ ಹೊಲ ಎಲ್ಲ ಸ್ವಲ್ಪ ನೇಗ್ಲ ಹೊಡಿಸಿ ಗೊಬ್ಬರ ಎಲ್ಲ ಹಾಕಿಸಿ ಹದ ಮಾಡಿ ಇಡ್ತಾಳೆ. ಮತ್ತು 2 ಆಡಿದಾವೆ, ಅಂದರೆ ಮೇಕೆ ಮರಿ ಇದ್ದಾವೆ. ಅವು ಪ್ರೆಗ್ನೆಂಟ್ ಇದ್ದಾವೆ. ಅವು ಯಾವಾಗ ಡೆಲಿವರಿ ಆಗುತ್ತೆ ಅಂತ ಗೊತ್ತಿಲ್ಲ. ಡೆಲಿವರಿ ಆದರೆ ಹೋಗ್ತೀನಿ ನಾನು, ಅಲ್ವಾ? ಬಾ ನೋಡಿ ಬರೀ ನೋಡಿ ನೋಡಿ ಖುಷಿ ಆಯ್ತಾ? ಪುಣ್ಯಲಿಂದ ನನಗೆ ಚಂದಾಗಿ ತಗೋ ಸಾಕಾಗಿತ್ತು. ಖುಷಿ ಆಯ್ತಾ ಇವತ್ತು? ನಿನ್ನೆ ಇದ್ದು ಖುಷಿ ಆಯ್ತು, ಖುಷಿಯಾಗಿತ್ತು. ನಮ್ಮಮ್ಮ ನಿನ್ನೆಯಿಂದ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ. ಈಗ ಬೇಜಾರಾಗುತ್ತಾ. ನಮ್ಮ ಅಪ್ಪನೂ ಅಳ್ತಾನೆ ಈಗ ಹೋದ್ಲಂದ್ರ. ಎಷ್ಟು ಕಾಡ್ಸಿದ್ದೀವ ಜಗ್ಗು ಯವ್ವ, ನನ್ನ ಕೈಯ ಬಿಡುವಲ್ಲ ಯವ್ವ. ಅತ್ತಾಗ ಹಿಂದೆ ಬರ್ತಾನ, ಮುಂದೆ ಬರ್ತಾನ, ಗೊಳಾಡ್ಸ್ತಾನ ನೋಡಿ. ಓಕೆ, ನೆಕ್ಸ್ಟ್ ಮತ್ತೆ ಬಂದಾಗ ಆ ವಿಡಿಯೋ ಮಾಡ್ತೀನಿ ಗೈಸ್. ಇವಾಗ ಹೋಗಿ ಬರ್ತಾಳೆ ನಮ್ಮ ಮಮ್ಮಿ. ಒಂದು ಉಮ್ಮ ಕೊಡು. ಮತ್ತೆ ಸಿಗ್ತೀನಿ ನಾನು ಆಮೇಲೆ. ಮಾತೇ ಇಲ್ಲ. ಅಮ್ಮ ಊರಿಗೆ ಹೋದ್ರೆ ಅಂತ ಬೇಜಾರಾಗ್ಬಿಟ್ಟಿದ್ದು. ಅದಕ್ಕೆ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಮಧ್ಯಾಹ್ನ ಊಟನೂ ಮಾಡಿಲ್ಲ ನಾನು. ಸೊ ಇವಾಗ ಎದ್ದು ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಪಾತ್ರೆ ತಿಕ್ಕೊಂಡು ಹಾಗೇ ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗ್ದು ಏನೇನು ಕಾಫಿ ಮಾಡ್ಕೊಂಡು ಕುಡಿದು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಬನ್ನಿ ಕಾಫಿ ಮಾಡ್ಕೊಳ್ಳೋಣ. ಬ್ಲ್ಯಾಕ್ ಕಾಫಿ ಯಾರಿಗೆ ಬೇಕು? ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಅಲ್ವಾ? ಎಸ್, ಅದಕ್ಕೆ ನಾನು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಏನು ಮಾಡೋದು ನೋಡಿ, ಎಷ್ಟು ಚಿಕ್ಕದಾಗಿದೆ ನಮ್ಮ ಅಡುಗೆ ಮನೆ. ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಅಷ್ಟು ಚಿಕ್ಕದಾಗಿದೆ. ಬನ್ನಿ ಕಾಫಿ ಮಾಡೋಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು 4 ಸ್ಪೂನ್ ಯಾರಿಗೆ ಬೇಕು ಹೇಳಿ. ಲೈಟ್ ಆಫ್ ಮಾಡಲ್ಲ, ಯಾಕೆ ಹೇಳಿ? ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಸ್ವಲ್ಪ ಕಾಫಿ ಕುಡಿದು ಮೈ ಗಾಡ್. ಬನ್ನಿ ಗೈಸ್, ಬ್ಲ್ಯಾಕ್ ಕಾಫಿ ಕುಡಿಯೋಣ. ನಾನು ಎಷ್ಟು ಶುಗರ್ ಕಂಟ್ರೋಲ್ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ ಗೊತ್ತಾ. ಬಟ್ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾನೆ ಇಲ್ಲ. ನೋಡಿ, ಇವಾಗ ನಮ್ಮ ಅಕ್ಕ ಊರಿಂದ ಗಿನ್ ಕಳಿಸಿದ್ದಾರೆ. ಆ ಗಿನ್ನ ರೆಡಿ ಮಾಡ್ಕೋಬೇಕಂದ್ರೆ ಶುಗರ್ ಹಾಕಲೇಬೇಕು ತಾನೆ. ಸೊ ಅದು ನನ್ನ ಫೇವ್ರೆಟ್ ಗಿನ್ನು ಅಂತ ಹೇಳಿದ್ರೆ ನಂಗೆ ತುಂಬ ಇಷ್ಟ. ಬೇಳೆ ಸಾರು ಗಿನ್ನು ಮಾಡ್ಕೋಬೇಕು. ಬೇಳೆ ಸಾರು ಸೊಪ್ಪು ಸಾರು ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅಂದರೆ ನನ್ನ ಸ್ಟೈಲಲ್ಲಿ ನಾನು ಹೆಂಗೆ ಮಾಡ್ಕೊತೀನಿ ಅಂತ ಹೇಳ್ತೀನಿ ನಿಮಗೆ. ಕಾಫಿ ಕುಡಿದು ಒಂದು ಅರ್ಧ ಗಂಟೆ ಒಂದು ಬುಕ್ ಓದೋಣ. ಸೊ ಬುಕ್ ಓದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ ಗೈಸ್? ಹಾಂ, ಹಾಗೆ ನನಗೆ ತುಂಬ ಜನ ಕೇಳ್ತಿದ್ದೀರಿ, ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೀರಾ. ಒಬ್ಬರು ಕೇಳ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ತುಂಬ ಜನ ಕೇಳ್ತಿದ್ದೀರಾ ಡೈಲಿ ಲಾಗ್ ಮಾಡ್ತಿದ್ದೀರಾ ಅಂತ. ಎಸ್, ಡೈಲಿ ಲಾಗ್ ಮಾಡ್ತೀನಿ. ಬಟ್ ಯಾರೂ ಸಪೋರ್ಟೇ ಮಾಡ್ತಿಲ್ಲ ನೀವು. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರ, ನನ್ನ ವೀಡಿಯೋಸ್ ನೋಡೋದಿಲ್ಲ ನೀವು. ಪ್ಲೀಸ್ ನೋಡಿ ಒಂದು ಕಮೆಂಟ್ ಹಾಕಿದರೆ ನನಗೂ ಖುಷಿ ಆಗುತ್ತೆ ಅಲ್ವಾ? ಸೊ ಪ್ಲೀಸ್ ನೋಡಿ.
ಮತ್ತು ಮನೆ ಚೇಂಜ್ ಮಾಡಿದ್ದೀರಾ ಅಂತ ಕೇಳಿದ್ದೀರಾ. ಹೌದು, ಕೆಳಗಡೆ ಮನೆ ಬಾಡಿಗೆ ಕೊಡಬೇಕು ಅಂತ, ಮೇಲೆ ಒಂದು ನಾನು ಒಬ್ಬಳೇ ಇರಬೇಕಲ್ವ, ಸೊ ಸಿಂಗಲ್ ಆಗಿ ಒಂದು ರೂಮ್ ಕಟ್ಕೊಂಡಿದ್ದೀನಿ. ಅದರಲ್ಲೇ ಚಿಕ್ಕದಾಗಿ ಒಂದು ಅಡುಗೆ ಮನೆ, ಒಂದು ಹಾಲ್ ಥರ, ಒಂದು ಅಟ್ಯಾಚ್ ಬಾತ್ರೂಮು ಅಷ್ಟೇ. ಇದು ಹೊರಗಡೆ ಕುತ್ಕೊಳ್ಳೋಕ್ಕೆ, ಕಾಫಿ ಕುಡ್ಕೊಳ್ಳೋಕ್ಕೆ ಈ ಥರ ಬೀನ್ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಯಾರಾದರೂ ಗದಗ್ನವ್ರು ನೋಡ್ತಾ ಇದ್ದಾರೆ ನನ್ನ ವೀಡಿಯೋಸ್ನ, ನಿಮಗೆ ಬಾಡಿಗೆ ಮನೆ ಬೇಕು ಅಂತ ಹೇಳಿದ್ರೆ ನನಗೆ ಡಿ ಎಮ್ ಮಾಡಿ, ಇನ್ಸ್ಟಾದಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಡಿ ಎಮ್ ಮಾಡಿ, ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡ್ತೀನಿ. ಸೊ 2 BHK ಡಬಲ್ ಬೆಡ್ರೂಮ್ ಇದೆ, ಚೆನ್ನಾಗಿದೆ ಮನೆ. ನಾನು ಇರಬೇಕು ಅಂತೇಳಿ ತುಂಬ ಚೆನ್ನಾಗಿ ಕಟ್ಟಿಸಿದ್ದೀನಿ. ಸೊ ಏನು ಮಾಡ್ತೀರಾ, ನಾನು ಒಬ್ಬಳಿಗೆ ಅಷ್ಟು ದೊಡ್ಡ ಮನೆ ವರ್ತ್ ಅನ್ನಿಸ್ತಿಲ್ಲ. ಸೊ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಮೇಲ್ ರೂಮ್ ಕಟ್ಕೊಂಡಿದ್ದೀನಿ. ಯಾರೋ ಒಬ್ರು ಕೇಳಿದರು, ಹೋಮ್ ಟೂರ್ ಮಾಡೋದಿಲ್ಲ ನೀವು ಅಂತ ಹೇಳಿ. ನನಗೆ ಎಷ್ಟು ಆಸೆ ಗೊತ್ತಾ, ಹೋಮ್ ಟೂರ್ ಮಾಡಬೇಕು, ಕಾರ್ ಟೂರ್ ಮಾಡಬೇಕು ಅಂತ ಹೇಳಿ. ಬಟ್ ನೋಡೋಣ, ನೆಕ್ಸ್ಟ್ ಲಾಗಲ್ಲಿ ಏನಾದರೂ ನಾನು ಹೋಮ್ ಟೂರು ಅಥವಾ ಕಾರ್ದು ಒಂದು ಟೂರ್ ಮಾಡೋಣ ಗಾಯ್ಸ್. ಮತ್ತು ಮೈಕ್ ಇಲ್ಲ ನನ್ನ ಹತ್ರ, ಮೈಕ್ ಆರ್ಡ್ರ್ ಮಾಡಿದ್ದೀನಿ. ಮೈಕ್ ಬಂದಮೇಲೆ ಇನ್ನೂ ವಾಯ್ಸ್ ಇನ್ನೂ ಕ್ಲಿಯರಾಗಿ ಕೇಳಿಸುತ್ತೆ ನಿಮಗೆ. ಗಾಯ್ಸ್, ಏನು ಗೊತ್ತಾ, ನನಗೆ ತುಂಬ ಇಷ್ಟ ಅಂತ ಹೇಳಿದರೆ ಈ ಥರ ನೈಟೀಸ್ ಎಲ್ಲ ಹಾಕ್ಕೊಂಡು, ಹೂ ಮುಡ್ಕೊಂಡು, ಕುಂಕುಮ ಹಚ್ಕೊಂಡು, ಗಂಡ ಆಫೀಸಿಂದ ಸಂಜೆ ಬರಬೇಕು, ಏನಾದರೂ ಬಜ್ಜಿ ಬೋಂಡ ತಗೊಂಬರ್ಬೇಕು, ನಾನು ಬಿಸಿ ಕಾಫಿ ಮಾಡಿ ತಗೊಂಡು ಬಂದು, ಸೊ ಇಬ್ಬರು ಒಂದು ಬೀನ್ ಬ್ಯಾಗಲ್ಲಿ ಇದ್ರ ಕುತ್ಕೊಂಡು, ಅವನು ಆಫೀಸಲ್ಲಿ ಆಗಿರೋದೆಲ್ಲ ಶೇರ್ ಮಾಡ್ಕೋಬೇಕು. ನಾನು ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡಿದೆ, ಮೀನ್ಸ್ ಅಮ್ಮ ಕಾಲ್ ಮಾಡಿದ್ದು, ಯಾರಾದರೂ ಕಾಲ್ ಮಾಡಿದ್ದು, ಅದೆಲ್ಲ ಅವನ ಶೇರ್ ಮಾಡ್ಕೋಬೇಕು. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಟ್ಲೀಸ್ಟ್ 1 hour ಕೊಟ್ಟರೆ, ಅಲ್ಲ 1 hour ಬೇಡ, ಒಂದು ಅರ್ಧ ಗಂಟೆ ಕೊಟ್ಟರೆ ಸಾಕು. ಕಾಫಿ ಕುಡ್ಕೊತ ಮಾತಾಡ್ಬೋದಲ್ವಾ. ಇಟ್ಸ್ ಮೈ ಬಿಗ್ಗೆಸ್ಟ್ ಡ್ರೀಮ್ ಗೊತ್ತಾ. ಬಟ್ ಏನು ಮಾಡ್ತೀರಾ, ಆಗಲ್ಲ ಅದೆಲ್ಲ ಐ ಥಿಂಕ್. ಸೊ ಅದು ನನಗೆ ತುಂಬ ಇಷ್ಟ. ನನ್ನ ಗಂಡ ಆಫೀಸಿಂದ ಬಂದ ತಕ್ಷಣ ಸೊ ಕಾಫಿ ಮಾಡ್ಕೊಂಡು ಬಂದು ಇಬ್ಬರು ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಹರಟೆ ಹೊಡೆಯೋದು ತುಂಬ ಇಷ್ಟ ಗಾಯ್ಸ್. ಯಾರಿಗೆಲ್ಲ ಈ ಥರ ಇಷ್ಟ ಕಮೆಂಟ್ ಹಾಕಿ. ಬಟ್ ಏನು ಮಾಡ್ತೀರ, ನನ್ನ ಲೈಫಲ್ಲಿ ಅದು ಆಗಲ್ಲ ಗೈಸ್. ಓಕೆ, ಕಾಫಿ ಕುಡಿಯೋದಂತೂ ಆಯಿತು. ಜಸ್ಟ್ ಇವಾಗ ಇದೊಂದು ಬುಕ್ ಓದಿ, ಅಂದರೆ ಫುಲ್ ಓದಲ್ಲ, ಜಸ್ಟ್ ಒಂದು 20 ನಿಮಿಷ ಬುಕ್ ಓದ್ತೀನಿ. ತುಂಬ ಚೆನ್ನಾಗಿದೆ. ಹೇಳಿ ಹೋಗು ಕಾರಣ, ರವಿ ಬೆಳಗೇರಿ ಅವ್ರದ್ದು. ಎಷ್ಟು ಮಸ್ತಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಅರ್ಥಗರ್ಭಿತವಾಗಿದೆ ಪುಸ್ತಕ ಅಂತ ಹೇಳಿದರೆ. ಯಾರು ಓದಿಲ್ಲ ಅದು ಈ ಬುಕ್ ಸಿಕ್ಕರೆ ಓದಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಲೈಫ್ನ ನಾವೇ ಓದ್ತಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಈ ಬುಕ್ ಬಗ್ಗೆ ನಾನು ಒಂದಿನ ಫುಲ್ ವಿಡಿಯೋ ಮಾಡ್ತೀನಿ ನಾನು. ಸೊ ಕೆಲವೊಂದು ಘಟನೆಗಳು ನನ್ನ ಲೈಫಲ್ಲಿ ತುಂಬ ಹತ್ತಿರದಲ್ಲಿದ್ದಾವೆ, ಅದೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಅಡುಗೆ ಮಾಡಬೇಕು. ಸ್ವಲ್ಪ ಹೊತ್ತು ಬುಕ್ ಓದ್ಕೊಂಡು ಬೇಳೆ ಸಾರು ಮಾಡೋಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಐ ಥಿಂಕ್ ಹಿಂಗೆ ಇಟ್ಕೊತೀನಿ. ಸೊ ಇದರಲ್ಲಿ ಮೆಂತ್ಯ ಸೊಪ್ಪಿದೆ, ಪಾಲಕ್ ಸೊಪ್ಪಿದೆ, ಹಾಗೆ ಉಳ್ಚಿಕ್ಕ ಅಂತ ಹೇಳ್ತೀವಿ ನಾವು. ಸೊ ಅದು ನಿಮ್ಮ ಕಡೆ ಏನಂತಾರ ಗೊತ್ತಿಲ್ಲ, ನಮ್ಮ ಕಡೆ ಉಳ್ಚಿಕ್ಕ ಅಂತೀವಿ. ಸ್ವಲ್ಪ ಹುಳಿ ಇರುತ್ತೆ ಅದು. ನೋಡಿ ಎಷ್ಟು ಸೊಪ್ಪಿದೆ ಈ ಸೊಪ್ಪು. ಹಾಗೆ ಸ್ವಲ್ಪ ತೊಗರಿಬೇಳೆ, 1 ಟೊಮೊಟೊ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಜೀರಿಗೆ. ಆಮೇಲೆ ಇದಕ್ಕೆ ಸ್ವಲ್ಪ ಬೇಳೆಗೆ ನಾವು ಉಪ್ಪು ಹಾಕೋಬೇಕು, ಕೈ ಅಳತೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೇಕು. ಐ ಥಿಂಕ್ ಎಲ್ಲರೂ ಇದೇ ಥರ ಮಾಡ್ತಿರೋ ಬೇಳೆ ಸಾರು ಅನಿಸುತ್ತೆ. ಬಟ್ ನಾನು ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕ್ಕೊಂಡು ಮಾಡ್ಕೊತೀನಿ. ಮತ್ತು ನಾನು ನೀರು ಥರ ಮಾಡಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿರ್ತೀನಿ ನಾನು. ಓಕೆ, ಅರಿಶಿನ ಪುಡಿ ಹಾಕಿದೆ. ಅರಿಶಿನ ಪುಡಿ ಆದಮೇಲೆ ಸ್ವಲ್ಪ ಆಯಿಲ್. ಇದು ಗಾಂಧೆನಿನೇ ನಾನು ಆಲ್ಮೋಸ್ಟ್ ಯೂಸ್ ಮಾಡೋದು. ಆ ಗಾಂಧೆನಿನೇ ತಿನ್ನೋದು ನಾನು. ತುಂಬ 1-2 ವರ್ಷ ಆಯಿತು ರಿಫೈಂಡ್ ಆಯಿಲ್ ಯೂಸೇ ಮಾಡಲ್ಲ ನಾನು. ಆಯಿಲ್ ಹಾಕಿದಾಯ್ತು. ಇವಾಗ ಸ್ವಲ್ಪ ನೀರು ಹಾಕೋಣ.
ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕಿ. ನಾನಿಲ್ಲೊಂದು 2.5 ಗ್ಲಾಸ್ ನೀರು ಹಾಕೋತೀನಿ. ಮತ್ತೆ ಗೈಸ್, ನನ್ನ ನೈಟಿಯಲ್ಲಿ ಹೇಗೆ ಕಾಣ್ತೀನಿ ಅಂತ ಕಮೆಂಟ್ ಮಾಡಿ. ಆಮೇಲೆ ಇದೆಲ್ಲ ಹಾಕೋತೀನಿ. ಓಕೆ, ಇದು ಸೊಪ್ಪು ಹಾಕೋತೀನಿ. ಇದು ಮೆಂತ್ಯ ಸೊಪ್ಪು, ಇದಿಷ್ಟು ಉಳ್ಚಿಕ್ಕು. ಪಾಲಕ್ ಸೊಪ್ಪು ಜಾಸ್ತಿ ಇದೆ ನೋಡಿ, ಎಷ್ಟು 3 ಕಟ್ಟು ಪಾಲಕ್ ಸೊಪ್ಪಿದೆ. ಇದು ಹಾಕೊಂಡು ಒಂದು 3 ಇಂದ 4 ವಿಷಲ್ ಆದ್ಮೇಲೆ ಸಿಂಪಲ್ ಆಗಿ ಒಗ್ಗರಣೆ ಕೊಟ್ಕೊಂಡ್ರೆ ಸೊಪ್ಪು ಸಾರು ರೆಡಿ. ಮಸ್ತಾಗಿರುತ್ತೆ. ಅನ್ನ ಜೊತೆ, ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ, ಮುದ್ದೆ ಜೊತೆ ಒಂದು ಉಪ್ಪಿನಕಾಯಿ ಇದ್ರೆ ಸಾಕು. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ. ಇಸ್ ಮೈ ಫೇವ್ರೆಟ್. 2 days ವೆಜ್ಜು, ಫುಲ್ ವೆಜ್ಜು, ಆಮೇಲೆ ನಾನ್ ವೆಜ್ಜು. ಆಮೇಲೆ ಗಿನ್ನದ ಹಾಲುದು ಅದು ಹೆಂಗೆ ಮಾಡ್ಬೇಕಂತ ನಾನು ಹೆಂಗೆ ಮಾಡ್ಕೊತೀನಂತ ಗೈಸ್, ಕುಕ್ಕರ್ ಇಟ್ಟಿದ್ದೀನಿ, ಅದ್ರ ಪಾಡಿಗೆ ಅದಾಗುತ್ತೆ. ನಮ್ಮ ಅಕ್ಕ ಎಷ್ಟು ಎಮ್ಮೆದು ಹಾಲು ಗಿನ್ನ ಕೊಟ್ಟು ಕಳಿಸಿದ್ದಾರೆ. ಹೊನ್ನು ಕೊಟ್ಟರು ಗಿನ್ನ ಸಿಗಲ್ಲ ಅಂತೆ. ನನ್ನ ಹತ್ರ 2 ಲೀಟ್ರ್ ಅಂದರೆ 1.5 ಲೀಟ್ರ್ ಮೇಲಿದೆ. ಸೊ ಇದನ್ನ ಜಸ್ಟ್ ಸಿಂಪಲ್ ಆಗಿ ಮಾಡಿಕೊಂಡು ಒಂದು ಬೌಲ್ ಆಗೋಷ್ಟು ಮಾಡ್ಕೊಂಡು ತಿಂದು ನಾಳೆ ಬೆಲ್ಲ ತಗೊಂಡು ಬಂದಮೇಲೆ ಮತ್ತೆ ಇನ್ನೊಂದ್ಸರಿ ಮಾಡ್ಕೊತೀನಿ. ಓಕೆನಾ? ಇವಾಗ ಏನಿಲ್ಲ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಇಕ್ಕೋತೀನಿ. ಕೆಮ್ಮು ಒಬ್ಬಳಿಗೆ ಸಾಕಿಷ್ಟು. ಗಿನ್ನದ ಹಾಲು ಫುಲ್ ಗಟ್ಟಿ ಇದೆ, ಅಂದರೆ ಫಸ್ಟ್ ಡೇದಲ್ವಾ, ಮಸ್ತಾಗಿರುತ್ತೆ. ಇದನ್ನ ಸಣ್ಣ ಉರಿಯಲ್ಲಿ ಬಾಯ್ಲ್ ಮಾಡಬೇಕು, ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ತೋರಿಸ್ತೀನಿ ಅದು ಹಿಂಗಾಗುತ್ತೆ ಅಂತ. ತಿನ್ಬೇಕಾದ್ರೆ ತೋರಿಸ್ತೀನಿ. ಓಕೆನಾ ಗೈಸ್? ಬೇಳೆ ಬೆಂದಿದೆ ನೋಡಿ, ಈ ಥರ ಮಸ್ಕೋಬೇಕು. ಸೊ ಮತ್ತೆ ಕಮೆಂಟ್ ಮಾಡಬೇಡಿ ಏನಂತ. ಅಡುಗೆ ಮಾಡಬೇಕಾದ್ರೆ ಕೂದಲು ಕಟ್ಕೋಬೇಕು, ಹಾಗೆ ಹೀಗೆ ಅಡುಗೆ ಮಾಡಬೇಕಾದ್ರೆ ಕೂದಲು ಕಟ್ಕೋಬೇಕು. ಸರಿ, ಓಕೆ. ಇಲ್ಲಿ ಒಗ್ಗರಣೆಗೆ ನಾನು 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಮತ್ತು ಇದು ಸಾಂಬಾರ್ದು ಮೆಣಸಿನ್ಕಾಯಿ. ಸೊ ಇದು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಇದೊಂದು 5-6 ತಗೊಂಡಿದ್ದೀನಿ. ಸ್ವಲ್ಪ ಖಾರನೂ ಇರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಸ್ವಲ್ಪ ಆಯಿಲ್ ಹಾಕೋತೀನಿ. ಸ್ವಲ್ಪ ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತಲ್ಲ, ಆವಾಗ ಸ್ವಲ್ಪ ಕರಿಬೇವು, ಅದಾದ್ಮೇಲೆ ಮೆಣಸಿನ್ಕಾಯಿ, ಸಾಂಬಾರ್ ಮೆಣಸಿನ್ಕಾಯಿ ಹಾಕೊಂಡೆ. ಅದಾದ್ಮೇಲೆ ಸ್ವಲ್ಪ ಈರುಳ್ಳಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಒಗ್ಗರಣೆಗೆ ನಾವು ಫುಲ್ ಕುಕ್ಕರಲ್ಲಿ ಇರೋದೆಲ್ಲ ಹಾಕಬಾರ್ದು. ಕುಕ್ಕರ್ ಎತ್ತಿ ಹಾಕಬಾರ್ದು. ಈ ಥರ 1 ಸ್ಪೂನ್ ತಗೊಂಡು ಈ ಥರ ಒಗ್ಗರಣೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ನಾನು ಯಾವಾಗಲೂ ಸಾಂಬಾರು ಇಷ್ಟು ಗಟ್ಟಿನೇ ಮಾಡ್ಕೊಳ್ಳೋದು. ಇನ್ನೊಂದು ಗ್ಲಾಸ್ ನೀರು ಹಾಕ್ತೀನಷ್ಟೆ. ಆಮೇಲೆ ಕೊತ್ತಂಬರಿ, ಸೊಪ್ಪು ಸಾರು ರೆಡಿ. ಹಾಗೆ ಗಿನ್ನೆ ಮಾಡ್ಕೊಂಡಿದ್ನಲ್ಲ, ಮಸ್ತಾಗಿದೆ.
ಅದು ಏಲಕ್ಕಿ ಹಾಕಿದ್ದು, ಮತ್ತು ಸ್ವಲ್ಪ ಒಣ ಶುಂಠಿ ಇರ್ತಲ್ಲ ಅದು ಸ್ವಲ್ಪ ಜಜ್ಜಿ ಹಾಕಿದ್ದು. ಟೇಸ್ಟ್ ಮಾತ್ರ ಆಸಮ್ ಆಗಿದೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಎಲ್ಲ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಪ್ಲೀಸ್ ಗೈಸ್. ಲವ್ ಯು ಆಲ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.